ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकम्। वन्देऽहं श्रीगुरु श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणरत्नान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च। हे कृष्णा करुणा सिन्धु दीनबन्धु जगत्पते गोपेशा गोपिका कान्ता राधाकान्त नमोऽस्तुते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमः। ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिधि नामिने। नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे। जयो श्री कृष्ण चैतन्य प्रभो नित्यानंद श्री अद्वैत गदाधरा श्रीवासादि गौर भक्तवृंद। हरे कृष्णा कृष्ण कृष्ण हरे 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 राम 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 हरे हरे। ಕಳೆದ ಅಧ್ಯಯನದಲ್ಲಿ ನಾವು 3ನೇ ಸ್ಕಂದದ 10ನೇ ಅಧ್ಯಾಯವನ್ನ ತಿಳಿದುಕೊಂಡಿದ್ದೇವೆ. ಇವತ್ತು 11ನೇ ಅಧ್ಯಾಯವನ್ನ ತಿಳಿದುಕೊಳ್ಳುತ್ತಿದ್ದೇವೆ. 10ನೇ ಅಧ್ಯಾಯದಲ್ಲಿ ಸೃಷ್ಟಿಯ ಪ್ರಭೇದಗಳ ಕುರಿತಾಗಿ ನಾವು ತಿಳಿದುಕೊಂಡಿದ್ದೇವೆ. ಈಗ ಮುಂದುವರಿಸ್ತಾ 11ನೇ ಅಧ್ಯಾಯ ಅಣುವಿನಿಂದ ಕಾಲಗಣನೆ, ಈ ವೈದಿಕ ಸಮಯ ಕಾಲಗಣನೆ ಮತ್ತು ಈ ಆಧುನಿಕ ಕಾಲ, ಇದರ ನಡುವೆ ಏನು ವ್ಯತ್ಯಾಸ ಇದೆ ಅನ್ನೋದನ್ನ ಇವತ್ತು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಹಿಂದಿನ ಅಧ್ಯಾಯದಲ್ಲಿ ಅಂದ್ರೆ 10ನೇ ಅಧ್ಯಾಯದಲ್ಲಿ ವಿದುರನು ಮೈತ್ರೇಯರಲ್ಲಿ ಕೇಳಿದಂತಹ ಒಂದು ಪ್ರಶ್ನೆ, 10ನೇ ಶ್ಲೋಕದಲ್ಲಿ ಇರುವಂತಹ ಪ್ರಶ್ನೆ, ಈ ಶಾಶ್ವತ ಕಾಲದ ಬಗ್ಗೆ ತಿಳಿಸುವಂತೆ ವಿದುರನು ಕೇಳಿದಂತಹ ಪ್ರಶ್ನೆ. ಅದಕ್ಕೆ ಮೈತ್ರೇಯರು ಈ ಅಧ್ಯಾಯದಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಸಮಯವನ್ನ ಯಾವ ರೀತಿಯಾಗಿ ನಾವು ಅಳತೆ ಮಾಡಬಹುದು ಅನ್ನುವುದನ್ನ ಇಲ್ಲಿ ನಾವು ತಿಳಿದುಕೊಳ್ತೇವೆ. ಈಗ ಸಾಮಾನ್ಯವಾಗಿ ಇಲ್ಲಿ ಒಂದು ಸಮಯ ಅಂತ ಹೇಳಿದ್ರೆ ದೂರ, ಒಂದು ಅಂತರದ ನಡುವೆ ಸೂರ್ಯನ ಬೆಳಕು ಹಾದು ಹೋಗ್ಲಿಕ್ಕೆ ಎಷ್ಟು ಸಮಯವನ್ನ ತೆಗೆದುಕೊಳ್ಳಲಾಗ್ತದೆ, ಅದರ ಮೇಲೆ ಆ ಸಮಯವನ್ನ ಬೇರೆ ಬೇರೆ ರೀತಿಯಲ್ಲಿ ವಿಭಾಗ ಮಾಡಲಾಗ್ತದೆ. ಹಾಗಾದ್ರೆ ಸಮಯವನ್ನ ಅಳೆಯಬೇಕಂದ್ರೆ ಅಥವಾ ಸಮಯದ ಅತಿ ಸಣ್ಣ ಒಂದು ಮಾನವನ್ನ, ಅತಿ ಸಣ್ಣದಾದಂತಹ ಒಂದು ಸಮಯವನ್ನು ನಾವು ನಿಗದಿಪಡಿಸಬೇಕು ಅಂತ ಹೇಳಿದ್ರೆ, ತಿಳಿಯಬೇಕು ಅಂತ ಹೇಳಿದ್ರೆ, ಈ ಭೌತ ವಸ್ತುವಿನಲ್ಲಿ ಅಥವಾ ಈ ಪ್ರಪಂಚದಲ್ಲಿ, ಈ ಪ್ರಪಂಚ ಆಗಿರುವಂತದ್ದು ಈ ಭೌತ ವಸ್ತುಗಳಲ್ಲಿ ಅತ್ಯಂತ ಸಣ್ಣದಾದಂತಹ ಕಣ ಯಾವುದು ಅನ್ನುವುದನ್ನ ಮೊದಲು ತಿಳಿದುಕೊಳ್ಬೇಕು. ಅದನ್ನ ಪರಮಾಣು ಅಂತ ಹೇಳಿ ಕರಿತೇವೆ. ಪರಮಾಣು ಅಂತ ಹೇಳಿದ್ರೆ ಇನ್ನೂ ವಿಭಜನೆ ಮಾಡಲಿಕ್ಕೆ ಆಗದೇ ಇರುವಂತಹ ಒಂದು ವಸ್ತು. ಈಗ ನಾವು ಯಾವುದೇ ಒಂದು ವಸ್ತುವನ್ನ ತೆಗೆದುಕೊಂಡ್ರೆ ಅದನ್ನ ತುಂಡಾಗಿ ಕತ್ತರಿಸಬಹುದು, ಸಣ್ಣ ಸಣ್ಣದಾಗಿ ಕತ್ತರಿಸಬಹುದು, ಎಲ್ಲಿಯವರೆಗೆ ಅದನ್ನ ವಿಂಗಡಣೆ ಮಾಡಬಹುದು. ಕೊನೆಯ ಒಂದು ಆ ಒಂದು ಪರಮಾಣು ಏನಿದೆ ಅದು ಇನ್ನೂ ವಿಭಜಿಸ್ಲಿಕ್ಕೆ ಸಾಧ್ಯವೇ ಇಲ್ಲ, ಅದನ್ನ ಪರಮಾಣು ಅಂತ ಹೇಳಿ ಕರೆಯುತ್ತಾರೆ. ವಿಭಜನೆ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವಷ್ಟು ಸಣ್ಣದಾದಂತಹ ಒಂದು ವಸ್ತು ಅದು ಪರಮಾಣು. ಈ ಪ್ರಪಂಚ ಆಗಿರುವಂಥದ್ದು ಅನೇಕ ಪರಮಾಣುಗಳಿಂದ ಆಗಿರುವಂಥದ್ದು. ಈ ಒಂದು ಪರಮಾಣುವಿನ ಮುಖಾಂತರವಾಗಿ ಸೂರ್ಯನ ಬೆಳಕು ಹಾದು ಹೋಗ್ಲಿಕ್ಕೆ ಎಷ್ಟು ಸಮಯವನ್ನ ತೆಗೆದುಕೊಳ್ಳಲಾಗ್ತದೋ ಅದನ್ನ ಒಂದು ಪರಮಾಣು ಸಮಯ ಅಂತ ಹೇಳಿ ಕರೆಯಲಾಗ್ತದೆ. ಇದು ಬಹಳ ಸಣ್ಣದಾದಂತಹ ಒಂದು ಸಮಯವಾಗಿದೆ ಅಥವಾ ಸಮಯವಾದ ಮಾನವಾಗಿದೆ. ಈಗ ಮೊದಲನೆಯ ಶ್ಲೋಕದಿಂದ ಪ್ರಾರಂಭ ಮಾಡೋಣ. ಇಲ್ಲಿ ಪುಸ್ತಕ ಇದ್ದವರು ದಯವಿಟ್ಟು ಪುಸ್ತಕವನ್ನ ತೆರೆಯಿರಿ ಹಾಗೂ ಅನುವಾದವನ್ನು ಓದುವವರು ಕೈ ಮೇಲೆತ್ತಿ. ಶ್ರೀಮದ್ ಭಾಗವತದ 3ನೆಯ ಸ್ಕಂದದ 11ನೇ ಅಧ್ಯಾಯದಲ್ಲಿ ಮೊದಲನೆಯ ಶ್ಲೋಕ ಈ ರೀತಿಯಾಗಿದೆ. ಮೈತ್ರೇಯ ಉವಾಚ
ಚರಮ ಸದ್ವಿಶೇಷಾಣಾಂ ಅನೇಕೋ ಸಂಯುತ ಸದಾ ಪರಮಾಣು ಸಾವಿದ್ಯೇಯೋ ಋಣಾಮೈಕ್ಯ ಪ್ರಮೋದ್ಯತಃ. ಚಿತ್ರಮೋಹಿನಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ಮತ್ತೆ ವಿಭಜಿಸಲಾಗದ ವಸ್ತು ರೂಪ ನೀಡಲಾಗದ ಭೌತಿಕ ರೂಪದ ಅಂತಿಮ ಕಣವನ್ನು ಅಣು ಎಂದು ಕರೆಯಲಾಗಿದೆ. ಎಲ್ಲಾ ರೂಪಗಳು ನಾಶವಾದ ನಂತರವೂ ಅದು ಅದೃಶ್ಯವಾಗಿದ್ದು ನಿರ್ದಿಷ್ಟ ರೂಪದಲ್ಲೇ ಉಳಿಯುತ್ತದೆ. ಭೌತಿಕ ಶರೀರವು ಅಂತಹ ಅಣುಗಳ ಸಂಯೋಜನೆಯಿಂದಾಗಿದೆ. ಆದರೆ ಸಾಮಾನ್ಯ ಮನುಷ್ಯ ಅದನ್ನು ತಪ್ಪಾಗಿ ತಿಳಿದಿದ್ದಾನೆ. ಹರೇ ಕೃಷ್ಣ ಪ್ರಭುಜಿ. ಇದು ಪರಮಾಣುವಿನಿಂದ ಪ್ರಾರಂಭ ಆಗ್ತಾ ಇರುವಂತಹದ್ದು. ಆಧುನಿಕ ವಿಜ್ಞಾನ ಏನು ಹೇಳ್ತದೋ ಅದಕ್ಕೆ ಸ್ವಲ್ಪ ಸಾಮ್ಯತೆ ಇರುವಂತಹ ವಿವರಣೆಯನ್ನ ಇಲ್ಲಿ ನಾವು ಕಾಣಬಹುದು. ಅದೇ ಪ್ರಭುಪಾದರು ಇಲ್ಲಿ ಬರೀತಾರೆ, ಆಧುನಿಕ ಅಣುವಿಜ್ಞಾನದಂತೆಯೇ ಇದೆ ಇಲ್ಲಿ ಕೊಟ್ಟಿರುವಂತಹ ಶ್ರೀಮದ್ ಭಾಗವತದಲ್ಲಿ ಕೊಟ್ಟಿರುವ ಅಣುವಿನ ವರ್ಣನೆ. ಹಾಗೂ ವೈದಿಕ ಒಂದು ಸಾಹಿತ್ಯದಲ್ಲಿ ವಿಜ್ಞಾನದಲ್ಲಿ ಈ ಅಣು ವಿಜ್ಞಾನವನ್ನ ಕೊಟ್ಟಂತಹ ವ್ಯಕ್ತಿ ಅಂತ ಹೇಳಿದ್ರೆ ಕಣಾದ. ಆತನ ಹೆಸರು ಕಣ. ಕಣ ಅನ್ನುವ ಪದ ಅಲ್ಲೇ ಬರ್ತದೆ. ಅಣು, ಕಣ ಇದೆಲ್ಲ ಒಂದೇ ರೀತಿಯ ಅರ್ಥವನ್ನ ಕೊಡುವಂಥದ್ದು. ಕಣಾದನಿಂದ ಪ್ರತಿಪಾದಿಸಲ್ಪಟ್ಟಂತಹ ಕೊಡಲ್ಪಟ್ಟಂತಹ ಈ ಪರಮಾಣು ವಿಜ್ಞಾನ, ಅದನ್ನ ಶ್ರೀಮದ್ ಭಾಗವತ ಮುಖಾಂತರವಾಗಿ ನಾವು ಇಲ್ಲಿ ತಿಳಿದುಕೊಳ್ತೇವೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಯಾವುದೋ ಅದೃಶ್ಯ, ದೃಶ್ಯ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣುವಂತಹದ್ದು, ಅದೃಶ್ಯ ಅಂತ ಹೇಳಿದ್ರೆ ಕಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಮ್ಮ ಕಣ್ಣಿಗೆ ಅಷ್ಟು ಸಣ್ಣದಾದಂತಹ ವಸ್ತು, ಅಣುವನ್ನ ಅಥವಾ ಪರಮಾಣುವನ್ನ ನಮ್ಮ ಈ ಸಾಮಾನ್ಯ ದೃಷ್ಟಿಯಿಂದ ಕಾಣಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಅಷ್ಟೊಂದು ಸಣ್ಣದಾದಂತಹ ಒಂದು ಅಣು, ಅದರ ಮುಖಾಂತರವಾಗಿ ಈಗ ನಾವು ಸಮಯವನ್ನ ಅಳೆಯಲಿಕ್ಕೆ ಪ್ರಯತ್ನಿಸ್ತೇವೆ. ಮುಂದುವರಿಸ್ತಾ ಎರಡನೆಯ ಶ್ಲೋಕ. ಸತ ಏವ ಪದಾರ್ಥಸ್ಯ ಸ್ವರೂಪಾವಸ್ಥಿತಸ್ಯ ಕೈವಲ್ಯಂ ಪರಮ ಮಹಾನ್ ವಿಶೇಷೋ ನಿರಂತರಃ. ಹರೇ ಕೃಷ್ಣ ಪ್ರಭು. ಅನುವಾದ. ಅಣುಗಳು ಪ್ರಕಟಿತ ಜಗತ್ತಿನ ಅಂತಿಮ ಸ್ಥಿತಿ. ಅವು ಬೇರೆ ಬೇರೆ ವಸ್ತು ರೂಪ ತಾಳದೆ ತಮ್ಮ ನಿಜ ರೂಪದಲ್ಲಿರುವಾಗ ಅವುಗಳನ್ನು ಅನಂತ ಏಕತೆ ಎಂದು ಕರೆಯಲಾಗಿದೆ. ಭೌತಿಕ ರೂಪಗಳಲ್ಲಿ ಬೇರೆ ಬೇರೆ ವಸ್ತು ರೂಪಗಳಿದ್ದರೂ ಸಂಪೂರ್ಣ ಅಭಿವ್ಯಕ್ತಿಯನ್ನು ಅಣುಗಳಿಂದ ನಿರ್ಮಿಸಲಾಗಿದೆ. ಧನ್ಯವಾದಗಳು. ಇಲ್ಲಿ ಪರಮ ಅಣು ಮತ್ತು ಪರಮ ಮಹಾನ್ ಎರಡು ಪದಗಳನ್ನ ನಾವು ಕಾಣಬಹುದು. ಪರಮ ಅಣು ಅಂತ ಹೇಳಿದ್ರೆ ಅತಿ ಸಣ್ಣದಾದದ್ದು, ಪರಮ ಮಹಾನ್ ಅಂತ ಹೇಳಿದ್ರೆ ಇಡೀ ಸಮಸ್ತ ಸೃಷ್ಟಿಯನ್ನ ಒಳಗೊಂಡಿರುವಂತದ್ದು. ಇದು ಎರಡು ಸೇರಿ ಇದು ಎರಡು ಪದಗಳು. ಒಂದು ಪರಮ ಅಣು, ಇನ್ನೊಂದು ಪರಮ ಮಹಾನ್. ಪರಮ ಅಣುವಿನ ಮುಖಾಂತರವಾಗಿ ಸೂರ್ಯನ ಬೆಳಕು ಹಾದು ಹೋಗ್ಲಿಕ್ಕೆ ಬೇಕಾದಂತಹ ಸಮಯ, ಅದು ಸಮಯದ ಅತಿ ಚಿಕ್ಕದಾದಂತಹ ಗಣನೆ. ಹಾಗೂ ಪರಮ ಮಹಾನ್ ಅಂತ ಏನಿದೆ ಅದು ಸಂಪೂರ್ಣ ಸೃಷ್ಟಿ, ಈ ಸೃಷ್ಟಿಯ ಪ್ರಾರಂಭದಿಂದ ಬ್ರಹ್ಮಾಂಡದ ಅಂತ್ಯದ ತನಕ ಆ ಸಂಪೂರ್ಣವಾದಂತಹ ಸಮಯ ಏನಿದೆ ಅದನ್ನ ಪರಮ ಮಹಾನ್ ಮುಖಾಂತರವಾಗಿ ನಾವು ಅಳೆಯಲಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ಸಮಯದ ವಿಭಜನೆಯನ್ನ ಮಾಡಲಾಗ್ತಾ ಇದೆ. ಏವಂ ಕಾಲೋಪ್ಯನುಮಿತಃ ಸೌಕ್ಷ್ಮೇ ಸ್ಥೌಲ್ಯೇ ಚ ಸತ್ತಮ ಸಂಸ್ಥಾನ ಭುಕ್ತ್ಯ ಭಗವಾನ್ ಅವ್ಯಕ್ತೋ ವ್ಯಕ್ತ ಭುಗ್ವಿಭುಃ. ಇಂಟರ್ನೆಟ್ ಪ್ರಾಬ್ಲಮ್. ಶುಭ ಮಾತಾಜಿ ಅನುವಾದ ಹೋಗಿ. ಹರೇ ಕೃಷ್ಣ ಪ್ರಭು. ಅಣು ಸಂಯೋಜನೆಯ ವಸ್ತುರೂಪದ ಚಲನೆಯ ಅಳತೆಯಿಂದ ಕಾಲವನ್ನು ನಿರ್ಧರಿಸಬಹುದು. ಕಾಲವು ಸರ್ವಶಕ್ತ ದೇವೋತ್ತಮ ಪುರುಷನಾದ ಹರಿಯ ಶಕ್ತಿ. ಈ ಭೌತಿಕ ಜಗತ್ತಿನಲ್ಲಿ ಕಾಣಿಸಿಕೊಳ್ಳದಿದ್ದರೂ ಭೌತಿಕ ಚಲನವಲನಗಳೆಲ್ಲವನ್ನು ಆತ ನಿಯಂತ್ರಿಸುತ್ತಾನೆ. ಹರೇ ಕೃಷ್ಣ ಪ್ರಭು. ಧನ್ಯವಾದ. ಆಗ್ಲೇ ತಿಳಿದಂತೆ ಕಾಲ ಅಥವಾ ಸಮಯ ಏನಿದೆ, ನಾವು ಸಾಮಾನ್ಯವಾಗಿ ಸಮಯ ಅಂತ ಹೇಳಿದ್ರೆ ಗಡಿಯಾರವನ್ನು ನೆನಪಿಸಿಕೊಳ್ತೇವೆ. ಆದ್ರೆ ಕಾಲ ಅನ್ನುವಂಥದ್ದು ಭಗವಂತನದೇ ಒಂದು ರೂಪ, ಭಗವಂತನದೇ ಒಂದು ಅಭಿವ್ಯಕ್ತಿ. ಕಾಲದಿಂದ ಅಥವಾ ಕಾಲದ ಪ್ರಭಾವದಿಂದ ಎಲ್ಲವೂ ಕೂಡ ಚಲನೆಯನ್ನ ಪಡೆದುಕೊಳ್ಳುವಂಥದ್ದು. ಅಂತಹ ಒಂದು ಶಕ್ತಿಯನ್ನ ನಾವು ಈಗ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ. ಮುಂದುವರಿಸ್ತಾ
4ನೇ ಶ್ಲೋಕ. ಸಾ ಕಾಲ ಪರಮಾಣುರ್ವೈ ಯೋ ಪುಂಕ್ತೆ ಪರಮಾಣುತಾಂ ಸತೋ ವಿಶೇಷ ಭುಕ್ತ್ಯಸ್ತು ಸಾ ಕಾಲ ಪರಮೋ ಮಹಾನ್. ಚಿತ್ರಮೋಹಿ ಅತಿಥಿ. ಹರೇ ಕೃಷ್ಣ ಪ್ರಭುಜಿ. ಪರಮಾಣು ಕಾಲವನ್ನು ಅದು ಆಕ್ರಮಿಸುವ ಪರಮಾಣು ಸ್ಥಳವನ್ನು ಅನುಸರಿಸಿ ಅಳೆಯಲಾಗುತ್ತದೆ. ಅಪ್ರಕಟಿತ ಸಮಗ್ರ ಅಣುಗಳನ್ನು ಆವರಿಸುವ ಕಾಲವನ್ನು ಮಹಾಕಾಲ ಎಂದು ಕರೆಯಲಾಗಿದೆ. ಹರೇ ಕೃಷ್ಣ ಪ್ರಭುಜಿ. ಹೀಗೆ ಪರಮ ಅಣು ಮತ್ತೆ ಪರಮ ಮಹಾನ್ ಇರುವಂತೆ ಪರಮಾಣು ಕಾಲ ಮತ್ತು ಮಹಾಕಾಲ ಈ ರೀತಿಯಾಗಿ 2 ರೀತಿಯಾದ ಕಾಲವನ್ನ ಇಲ್ಲಿ ತಿಳಿಸಲಾಗಿದೆ. ಅಂದ್ರೆ ಅತ್ಯಂತ ಸಣ್ಣದಾದಂಥದ್ದು ಮತ್ತು ಅತ್ಯಂತ ದೊಡ್ಡದಾದಂಥದ್ದು, ಇದನ್ನ ಎರಡನ್ನ ಮೊದಲು ತಿಳಿಸಿ ನಂತರ ಹೇಗೆ ಇದರ ನಡುವೆ ಇರುವಂತಹ ಸಮಯವನ್ನ ಬೇರೆ ಬೇರೆ ರೀತಿಯಲ್ಲಿ ವಿಭಾಗ ಮಾಡಬಹುದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಈಗ ಇನ್ನು ಮುಂದಕ್ಕೆ ಬರುವಂತಹ 11 ಶ್ಲೋಕ ಅಂದ್ರೆ 5ನೇ ಶ್ಲೋಕದಿಂದ 15ನೇ ಶ್ಲೋಕದವರೆಗೆ ಈ ಸಮಯದ ಬೇರೆ ಬೇರೆ ವಿಭಜನೆಗಳನ್ನ ನಾವು ಈಗ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಇಲ್ಲಿ ಐದನೇ ಶ್ಲೋಕ. ಅಣುರ್ದ್ವೌ ಪರಮಾಣು ಸ್ಯಾತ್ ಅಣುದ್ವೌ ಪರಮ ಅಣು ಸ್ಯಾತ್ ತ್ರಸರೇಣು ತ್ರಯಸ್ಮೃತಃ ಚಾಲಾರ್ಕರಶ್ಮ್ಯಗ್ವಗತಃ ಹಮೇವಾನುಪತನ್ ಅನ್ನಗಾತ್ ಅನುಪತ್ ಅಗಾತ್. ಕುಮಕುಲಕರ್ಣಿ. ಅನುವಾದ ಓದು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ. ಒಟ್ಟು ಕಾಲದ ವಿಭಜನೆಯನ್ನು ಹೀಗೆ ಮಾಡಲಾಗಿದೆ. 2 ಅಣುಗಳು ಸೇರಿ ಒಂದು ಅಣುದ್ವಯವಾಗುತ್ತದೆ ಹಾಗೂ 3 ಅಣುದ್ವಯಗಳು ಸೇರಿ ಒಂದು 6 ಅಣುಗಳ ಗುಚ್ಛ ತ್ರಸರೇಣುವಾಗುತ್ತದೆ. ಈ ತ್ರಸರೇಣು ಕಿಟಕಿಯ ಪರದೆಯ ರಂಧ್ರಗಳ ಮೂಲಕ ಪ್ರವೇಶಿಸಿ ಸೂರ್ಯನ ಬೆಳಕಿನಲ್ಲಿ ಕಾಣಿಸುತ್ತದೆ. ಈ ತ್ರಸರೇಣು ಆಕಾಶದ ಕಡೆ ಚಲಿಸುವುದನ್ನು ಸ್ಪಷ್ಟವಾಗಿ ಕಾಣಬಹುದು. ಇಲ್ಲಿ ಈಗ ಪರಮಾಣು ಅನ್ನೋದನ್ನ ನಾವೀಗಾಗಲೇ ತಿಳಿದುಕೊಂಡಿದ್ದೇವೆ. ಅತ್ಯಂತ ಸಣ್ಣ ಕಣ, ಇನ್ನೂ ವಿಭಜನೆ ಮಾಡ್ಲಿಕ್ಕಾಗದೇ ಇರುವಂತಹ, ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಪರಮಾಣು ಏನಿದೆ, ಅದರ ಮೇಲೆ ಸೂರ್ಯನ ಬೆಳಕು ಹಾದು ಹೋಗ್ಲಿಕ್ಕೆ ಬೇಕಾದಂತಹ ಸಮಯ ಏನಿದೆ ಅದು ಪರಮಾಣು ಕಾಲ. ಈ ಪರಮಾಣು ಕಾಲ ಇದಕ್ಕೆ ಅತಿ ಸಣ್ಣ ಕಣದಿಂದ ಇದನ್ನು ನಾವು ತಿಳಿದುಕೊಳ್ಳಬಹುದು. ಹೀಗೆ 2 ಪರಮಾಣುಗಳು ಒಟ್ಟು ಸೇರಿದ್ರೆ ಅದನ್ನ ಅಣುದ್ವಯ ಅಂತ ಹೇಳಿ ಕರೀತಾರೆ. ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಅಣುದ್ವಯ. 2 ಅಣುಗಳು, ಅಣು ಅಥವಾ ಪರಮಾಣುಗಳು ಸೇರಿ ಒಂದು ಅಣುದ್ವಯವಾಗುತ್ತದೆ. ಈ 3 ಅಣುದ್ವಯಗಳು ಸೇರಿ ಒಂದು ತ್ರಸರೇಣು ಆಗ್ತದೆ. ಈ ತ್ರಸರೇಣುವನ್ನ ನಾವು ಕಾಣಬಹುದು, ಕಣ್ಣಿನಿಂದ ಕಾಣಲಿಕ್ಕೆ ಸಾಧ್ಯ. ಹೇಗೆ ಅಂತ ಹೇಳಿದ್ರೆ, ಸೂರ್ಯನ ಬೆಳಕು ಕಿಟಕಿ ಮೂಲಕ ಬರುವಾಗ ಅದರಲ್ಲಿ ಸಣ್ಣ ಸಣ್ಣ ಕಣಗಳು ತೇಲುವುದನ್ನು ಕಾಣಬಹುದು. ಆ ಒಂದು ಗಾತ್ರ ಏನಿದೆ ಅದು ತ್ರಸರೇಣು ಅಂತ ಹೇಳಿ ನಾವು ತಿಳ್ಕೊಳ್ಳಿಕ್ಕೆ, ಅರ್ಥ ಮಾಡಿಕೊಳ್ಳಲು. ಹೀಗೆ 3 ತ್ರಸರೇಣುಗಳು ಒಟ್ಟು ಸೇರಿದ್ರೆ ಅದನ್ನ ಒಂದು ತ್ರುಟಿ ಅಂತ ಹೇಳಿ ಕರಿತೇವೆ. ಈ ತ್ರುಟಿ ಅನ್ನುವಂಥದ್ದು ಎಷ್ಟು ಸಣ್ಣದಾದಂತಹ ಸಮಯ ಅಂತ ಹೇಳಿದ್ರೆ, ಇಲ್ಲಿ 1 ಸೆಕೆಂಡ್ ಅನ್ನ 13,500 ವಿಭಾಗ ಮಾಡಿ ಅದರಲ್ಲಿ 8 ಭಾಗಗಳನ್ನ ಒಟ್ಟು ಸೇರಿಸಿದ್ರೆ ಅದು ಒಂದು ತ್ರುಟಿ ಆಗ್ತದೆ. ಅಥವಾ ಇಲ್ಲಿ 0.59 ಮಿಲಿ ಸೆಕೆಂಡ್ ಅಂತ ಹೇಳ್ತೇವೆ. ಅಂದ್ರೆ ತುಂಬಾ ಸಣ್ಣದಾದಂತಹ, 1 ಸೆಕೆಂಡ್ಗಿಂತ ಬಹಳಷ್ಟು ಸಣ್ಣದಾದಂತಹ ಒಂದು ಮಾನ ಇದು. ಈ ರೀತಿ 100 ತ್ರುಟಿಗಳು ಒಟ್ಟು ಸೇರಿದ್ರೆ ಅದನ್ನ ಒಂದು ವೇದ ಅಂತ ಕರೀತಾರೆ. ಹಾಗೂ 3 ವೇದಗಳು ಸೇರಿದ್ರೆ ಒಂದು ಲವ ಮಾತ್ರ ಸಾಧು ಸಂಘ ಸರ್ವಸಿದ್ಧಿ ಹೋಯ್ ಅಂತ ಹೇಳ್ತೇವೆ ಶ್ಲೋಕದಲ್ಲಿ. ಅದೇ ಈ ಲವ ಅಂತ ಹೇಳಿದ್ರೆ 1 ಸೆಕೆಂಡ್ ಅನ್ನ 45 ಭಾಗ ಮಾಡಿ ಅದರಲ್ಲಿ 8 ಭಾಗ ಮಾತ್ರ. ಅಂದ್ರೆ 1 ಸೆಕೆಂಡಿನ 10ನೇ 1 ಭಾಗ ಅಂತ ಹೇಳ್ಬೋದು. ಬಹಳ ಸಣ್ಣದು
ಸಣ್ಣದಾದಂತಹ 0.178 ಅಂತ ಸೆಕೆಂಡ್ಸ್ ಅಂತ ಹೇಳ್ಬೋದು ಲೆಕ್ಕಾಚಾರದ ಪ್ರಕಾರ. ಬಹಳಷ್ಟು ಸಣ್ಣದಾದಂತಹ ಮಾನ. ಹೀಗೆ 3 ಲವಗಳು ಸೇರಿ ಒಂದು ನಿಮೇಷ. ಇದು ನಿಮಿಷ ಅಲ್ಲ, ಯಾಕಂದ್ರೆ ಒಂದು ನಿಮಿಷಕ್ಕೆ 60 ಸೆಕೆಂಡ್ ಇದೆ. ಆದ್ರೆ ಈ ನಿಮೇಷ ಇದು ಅರ್ಧ ಸೆಕೆಂಡ್ ಅಂತ ಹೇಳ್ಬೋದು. ಒಂದು ಅಂದಾಜಿನ ಪ್ರಕಾರ ಅಪ್ರಾಕ್ಸಿಮೇಟ್ ಆಗಿ ಒಂದು ಅರ್ಧ ಸೆಕೆಂಡ್ ಇರಬಹುದು ನಿಮಿಷ, ಅರ್ಧ ಸೆಕೆಂಡ್ಗಿಂತ ಸ್ವಲ್ಪ ಜಾಸ್ತಿ. ಹೀಗೆ 3 ನಿಮೇಷಗಳು ಸೇರಿ ಒಂದು ಕ್ಷಣವಾಗ್ತದೆ. ಒಂದು ಕ್ಷಣ ಅಂತ ಹೇಳಿದ್ರೆ ಸಾಧಾರಣ 1.5 ಸೆಕೆಂಡು, 1.5 ಸೆಕೆಂಡ್ಗಿಂತ ಸ್ವಲ್ಪ ಜಾಸ್ತಿ, ಅದು ಒಂದು ಕ್ಷಣ. ಈ ರೀತಿ 5 ಕ್ಷಣಗಳು ಸೇರಿದ್ರೆ ಒಂದು ಕಾಷ್ಟ. ಈ ಕಾಷ್ಟ ನಮ್ಮ ಆಧುನಿಕ ಲೆಕ್ಕಾಚಾರದ ಪ್ರಕಾರ 8 ಸೆಕೆಂಡುಗಳ ಕಾಲ. ಈ 15 ಕಾಷ್ಟಗಳು ಸೇರಿದ್ರೆ ಒಂದು ಲಘು ಆಗ್ತದೆ. ಈ ಲಘು ಅಂತ ಹೇಳಿದ್ರೆ ಒಂದು ನಿಮಿಷ. ಇದು ನಿಮಿಷ, ಇದು ನಮ್ಮ ಇಂಗ್ಲಿಷ್ ನಲ್ಲಿ ಹೇಳು ಸೇಮ್ ಅದೇ ನಿಮಿಷ, 2 ನಿಮಿಷಗಳು. ಹೀಗೆ 15 ಲಘುಗಳು ಸೇರಿದ್ರೆ ಒಂದು ನಾಡಿಕ ಅಥವಾ ದಂಡ ಅಂತ ಹೇಳಿ ಇದನ್ನ ಕರೀತೇವೆ. ಈ ದಂಡ ಅಥವಾ ನಾಡಿಕವನ್ನ ನಾವು ಹೇಗೆ ಲೆಕ್ಕಾಚಾರ ಮಾಡಬಹುದು ಅನ್ನೋದಕ್ಕೆ ಇಲ್ಲಿ ಮುಂದಿನ ಶ್ಲೋಕದಲ್ಲಿ ನಮಗೆ ವಿವರಿಸಿದ್ದಾರೆ. ಇಲ್ಲಿ ನಮಗೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ. 15 ಕಾಷ್ಟ ಅಂದ್ರೆ 2 ನಿಮಿಷ, ಹಾಗೆ 15 ಲಘುಗಳು ಅಂತ ಹೇಳಿದ್ರೆ 30 ನಿಮಿಷ. ಅಂದ್ರೆ 15ಕ್ಕೆ 2ರಿಂದ ಗುಣಿಸಿದ್ರೆ 30 ಬರ್ತದೆ. ಈ ರೀತಿ 2 ದಂಡಗಳು ಅಥವಾ ನಾಡಿಕಗಳು ಸೇರಿದ್ರೆ 1 ಗಂಟೆ. ಇದು ಸ್ವಲ್ಪ ಅಪ್ರಾಕ್ಸಿಮೇಷನ್, ಯಾಕಂದ್ರೆ ಮುಹೂರ್ತ ಅನ್ನುವಂಥದ್ದು 50 ನಿಮಿಷಗಳು ಅಂತ ಹೇಳ್ಬೋದು. ಅದು ಬಹಳ 1 ಗಂಟೆಗೆ ಹೆಚ್ಚು ಕಮ್ಮಿ ಸಮಾನವಾಗುತ್ತದೆ. ಈ ರೀತಿ 30 ನಿಮಿಷಗಳು 2 ಸೇರಿದ್ರೆ 1 ಗಂಟೆ ಆಗ್ತದೆ. ಆ ರೀತಿ 6 ದಂಡಗಳು, ಅದನ್ನ ಒಂದು ಪ್ರಹಾರ ಅಂತ ಹೇಳಿ ಕರೀತೇವೆ. ಇಲ್ಲಿ 6 ಮುಹೂರ್ತ ಅಲ್ಲ, 6 ದಂಡ ಅಂದ್ರೆ 30 ನಿಮಿಷಗಳು 6 ಸಲ ಸೇರಿದ್ರೆ ಅದು 3 ಗಂಟೆ ಆಗ್ತದೆ. ಹೀಗೆ 3 ಗಂಟೆ ಏನಿದೆ ಇದನ್ನ ಪ್ರಹಾರ ಅಂತ ಹೇಳ್ತೇವೆ. ಒಂದು ದಿನಕ್ಕೆ 8 ಪ್ರಹಾರಗಳು. ಇದು ಹಗಲು ಹೊತ್ತು 4 ಪ್ರಹರ, ರಾತ್ರಿ ಹೊತ್ತು 4 ಪ್ರಹರ, ಒಟ್ಟು ಸೇರಿ ನಮ್ಮ 24 ಗಂಟೆಗಳಾಗ್ತವೆ. ಮತ್ತು 24 ಗಂಟೆ ಅಂತ ಹೇಳಿದ್ರೆ ಒಂದು ಸಂಪೂರ್ಣ ದಿನ, ಹಗಲು ಮತ್ತು ರಾತ್ರಿ ಸೇರಿ. ಆ ಒಂದು ಲೆಕ್ಕಾಚಾರದಲ್ಲಿ 15 ದಿನಗಳು ಸೇರಿದ್ರೆ, ಇನ್ನು ಮುಂದಕ್ಕೆ ನಮಗೆ ಗೊತ್ತಿದೆ 15 ದಿನಗಳು, ದಿನ ಮತ್ತು ರಾತ್ರಿ ಸೇರಿದ್ರೆ ಒಂದು ಪಕ್ಷ, ಹಾಗೂ 2 ಪಕ್ಷಗಳು ಸೇರಿದ್ರೆ ಅದು 30 ದಿನಗಳು. ಒಂದು ಪಕ್ಷಕ್ಕೆ 15 ದಿನ, ಕೃಷ್ಣ ಪಕ್ಷ ಶುಕ್ಲ ಪಕ್ಷ, ಅದು 30 ದಿನ ಅಂತ ಆಗ್ತದೆ. ಅದನ್ನ ಒಂದು ಮಾಸ ಅಥವಾ ಒಂದು ತಿಂಗಳು ಅಂತ ಹೇಳಿ ಹೇಳ್ತೇವೆ. 2 ತಿಂಗಳುಗಳು ಸೇರಿದ್ರೆ ಒಂದು ಋತು ಆಗುತ್ತದೆ. ಹಾಗೆ 6 ತಿಂಗಳುಗಳಿಗೆ ಒಂದು ಆಯನ, ಉತ್ತರಾಯಣ ದಕ್ಷಿಣಾಯನ. ಮೊನ್ನೆ ತಾನೇ ದಕ್ಷಿಣಾಯನ ಪ್ರಾರಂಭವಾಗಿದೆ. ಸೂರ್ಯನ ದಕ್ಷಿಣಾಯನ ಮತ್ತು ಉತ್ತರಾಯಣದ ಚಲನೆಯನ್ನ ಇದು ನಮಗೆ ಸೂಚಿಸ್ತದೆ. ಈ ರೀತಿ ಒಂದು ಸಂವತ್ಸರ ಅಂತ ಹೇಳ್ತೇವೆ. ಅಂದ್ರೆ 2 ಆಯನಗಳು ಒಟ್ಟು ಸೇರಿ ಒಂದು ವರ್ಷಕ್ಕೆ ಸಂವತ್ಸರ ಅಂತ ಹೇಳಿ ಕರೀತೇವೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಲೆಕ್ಕಾಚಾರ ಇದೆ. ಇದು ಭೂಲೋಕಕ್ಕೆ ಅಂದ್ರೆ ಭೂಮಿಯಲ್ಲಿರುವಂತಹ ಮನುಷ್ಯರಿಗೆ ಹೇಳಿದಂತಹ ಲೆಕ್ಕ. ಇಲ್ಲಿ ಈ 2 ಪಕ್ಷಗಳೇನಿದೆ, ಈ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ, ಇದು ಪಿತೃಲೋಕದಲ್ಲಿ ಒಂದು ಹಗಲು ಒಂದು ರಾತ್ರಿ. ಅಂದ್ರೆ ನಮ್ಮ 15 ದಿನ ಅಂತ ಹೇಳಿದ್ರೆ ಅವರಿಗೆ ಒಂದು ಹಗಲು, ನಮ್ಮ 15 ರಾತ್ರಿಗಳು ಸೇರಿದ್ರೆ ಅವರಿಗೆ ಒಂದು ಸಂಪೂರ್ಣ ರಾತ್ರಿ. ನಮ್ಮ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಏನಿದೆ 15 ದಿನಗಳು ಅವರ ಹಗಲು, 15 ದಿನ ಅವರ ರಾತ್ರಿ, ಒಟ್ಟಿಗೆ ಒಂದು ಸಂಪೂರ್ಣ ದಿನ ಅಂತ ಹೇಳಿದ್ರೆ ಅವರ ಒಂದು ತಿಂಗಳು. ನಮಗೆ ಒಂದು ತಿಂಗಳಾಗುವಾಗ ಅವರಿಗೆ ಒಂದು ದಿನ ಆಯ್ತು ಅಂತ ಹೇಳಿ ನಾವು ಲೆಕ್ಕ ಮಾಡಬಹುದು. ಅದೇ ದೇವತೆಗಳಿಗೆ, ಅವರ ದೇವತೆಗಳ ಒಂದು ಲೋಕದಲ್ಲಿ ಹೇಗಿರ್ತದೆ, ನಮ್ಮ 6 ತಿಂಗಳು ಅಂತ ಹೇಳಿದ್ರೆ ಅವರಿಗೆ ಒಂದು ದಿನ. ಹಾಗಾಗಿ ನಮ್ಮ 1 ವರ್ಷ ಅವರಿಗೆ ಒಂದು ದಿನ. ಪಿತೃಗಳಿಗೆ ನಮ್ಮ 1 ತಿಂಗಳು ಅಂತ ಹೇಳಿದ್ರೆ ಒಂದು ದಿನ, ದೇವತೆಗಳಿಗೆ ನಮ್ಮ 1 ವರ್ಷ ಅಂತ ಹೇಳಿದ್ರೆ ಒಂದು ದಿನವಾಗಿರುತ್ತದೆ. ಆ ಲೆಕ್ಕಾಚಾರದಲ್ಲಿ ನಾವಿಲ್ಲಿ ಕಾಣಬಹುದು, ಈ ಕಲಿಯುಗ ಅಂತ ಹೇಳಿದ್ರೆ 4,32,000 ವರ್ಷಗಳು. ಇದು ಮಾನವ ವರ್ಷ. ನಮ್ಮ 1 ವರ್ಷ ಅಂತ ಹೇಳಿದ್ರೆ ದೇವತೆಗಳಿಗೆ ಒಂದು ದಿನ ಆಗಿರೋದ್ರಿಂದ ನೀವು ಇದನ್ನು 360ರಿಂದ ಭಾಗಿಸಿದ್ರೆ 1200 ವರ್ಷಗಳು ಬರ್ತವೆ. ಇದು ದೇವತೆಗಳ ವರ್ಷ.
ಹಾಗೆ ಪಿತೃಗಳ ವರ್ಷ ಹಾಗೆ ಹೇಳಿದ ಹಾಗೆ ನೀವು ತಿಂಗಳಿಗೆ ಒಂದು ದಿನ ಅಂತ ಲೆಕ್ಕಾಚಾರ ಮಾಡಿದ್ರೆ 14,400 ವರ್ಷಗಳು ಪಿತೃಗಳ ವರ್ಷ. ಇದೆಲ್ಲ ಸಮಾನ. ಒಂದು ಕಲಿಯುಗ ಅಂತ ಹೇಳಿದ್ರೆ ಮನುಷ್ಯರಿಗೆ 4,32,000 ವರ್ಷ, ದೇವತೆಗಳಿಗೆ 1,200 ವರ್ಷ, ಪಿತೃಗಳಿಗೆ 14,400 ವರ್ಷ. ಇದರಿಂದ ಏನ್ ಅರ್ಥ ಆಗ್ತದೆ? ಬೇರೆ ಬೇರೆ ಲೋಕಗಳಿಗೆ ನಾವು ಹೋದ ಹಾಗೆ ಆ ಲೋಕದ ಲೆಕ್ಕಾಚಾರ ಬದಲಾಗ್ತದೆ. ಇಲ್ಲಿ ಕಾಣಬಹುದು, ಭೂಮಿಯು ಸೂರ್ಯನ ಸುತ್ತಲಿಕ್ಕೆ ಬೇಕಾದಂತಹ ಸಮಯ 365.25 ದಿನಗಳು. ಆದ್ರೆ ಬೇರೆ ಬೇರೆ ಗ್ರಹಗಳು, ನಕ್ಷತ್ರಗಳು, ಅವುಗಳು ಬೇರೆ ಬೇರೆ ಆದಂತಹ ಸಮಯವನ್ನ ತೆಗೆದುಕೊಳ್ತದೆ. ಗುರುಗ್ರಹ ಸೂರ್ಯನ ಸುತ್ತಲಿಕ್ಕೆ 11 ವರ್ಷಕ್ಕಿಂತ ಸ್ವಲ್ಪ ಜಾಸ್ತಿ, 11-12 ವರ್ಷ ತೆಗೆದುಕೊಳ್ಳುತ್ತದೆ. ಇನ್ನು ನಕ್ಷತ್ರ ಪುಂಜಗಳು 324 ದಿನ. ಚಂದ್ರ ಭೂಮಿಯ ಸುತ್ತುತ್ತಾ ಸೂರ್ಯನ ಸುತ್ತಲಿಕ್ಕೆ 327.6 ದಿನಗಳು. ಹೀಗೆ ಇತರ ನಕ್ಷತ್ರಗಳು 360 ದಿನಗಳು. ಹೀಗೆ ಬೇರೆ ಬೇರೆಯಾದಂತಹ ಲೆಕ್ಕಾಚಾರವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಇದು ಒಟ್ಟು 15 ಶ್ಲೋಕಗಳಲ್ಲಿ ಇದನ್ನೇ ನಮಗೆ ತಿಳಿಸಿರುವಂತಹದ್ದು. ಈಗ ಒಬ್ಬರಾಗಿ ಅನುವಾದವನ್ನ 5ನೇ ಶ್ಲೋಕ, 5ನೇ ಆದಾಯ್ತು, 6ನೇ ಶ್ಲೋಕ. ತ್ರಸರೇಣು ತ್ರಿಕಂ ಭುಂಕ್ತೆ ಯಾ ಕಾಲಾ ಸಾ ತ್ರುಟಿ ಸ್ಮೃತಃ ಶತಭಾಗಸ್ತು ವೇದಃ ಸ್ಯಾತ್ರಿದಸ್ತು ಲವ ಸ್ಮೃತಃ. ಶಾಂತರೂಪಿಣಿ ಮಾತದ್ದು. ಚಿತ್ರಮಣಿ ಮಾತದ್ದು. ಹರೇ ಕೃಷ್ಣ ಪ್ರಭುಜಿ. ಆರನೇದ ಪ್ರಭುಜಿ. ಹೌದು, ಅನುವಾದ. ಅನುವಾದ. 3 ತ್ರಸರೇಣುಗಳು ಒಂದಾಗಲು ಬೇಕಾಗುವ ಕಾಲಾವಧಿಯನ್ನು ತ್ರುಟಿ ಎಂದು ಕರೆಯಲಾಗಿದೆ. ಅಂತಹ 100 ತ್ರುಟಿಗಳು ಸೇರಿ ಒಂದು ವೇದವಾಗುತ್ತದೆ. 3 ವೇದಗಳು ಸೇರಿ ಒಂದು ಲವವಾಗುತ್ತದೆ. 7ನೇ ಶ್ಲೋಕ. ನಿಮೇಷಸ್ತ್ರಿಲವೋ ಜ್ಞೇಯ ಆಮ್ನಾ ತಸ್ತೇತ್ರ ಯಕ್ಷಣಃ ಕ್ಷಣಾನ್ ಪಂಚವಿದೋ ಕಾಷ್ಟಾಂ ಲಘುತಾ ದಶ ಪಂಚ ಚ. ಶೋಭಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. 3 ಲವಗಳ ಕಾಲಾವಧಿಯು 1 ನಿಮೇಷಕ್ಕೆ ಸಮನಾದುದು. ಶುಭಮಾತಾಜಿ, ಸಾರಿ, ಇದು ಶೋಭಮಾತಾಜಿ, ಸಾರಿ. ಹರೇ ಕೃಷ್ಣ. ಅನುವಾದ. 3 ಲವಗಳ ಕಾಲಾವಧಿಯು 1 ನಿಮೇಷಕ್ಕೆ ಸಮಾನಾದುದು. 3 ನಿಮೇಷಗಳು ಸೇರಿದರೆ 1 ಕ್ಷಣವಾಗುತ್ತದೆ. ಅಂತಹ 5 ಕ್ಷಣಗಳು ಸೇರಿ 1 ಕಾಷ್ಟವಾಗುತ್ತದೆ. 15 ಕಾಷ್ಟಗಳು ಸೇರಿ 1 ಲಘುವಾಗುತ್ತದೆ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಈ ರೀತಿ ಲೆಕ್ಕಾಚಾರದಿಂದ 1 ಲಘು 2 ನಿಮಿಷಗಳಿಗೆ ಸಮಾನವೆಂದು ಕಂಡಿದೆ. ಈ ತಿಳುವಳಿಕೆ ಆಧಾರದ ಮೇಲೆ ವೇದಜ್ಞಾನದ ಅಣುಕಾಲ ಪರಿಗಣನೆಯನ್ನು ಸಮಕಾಲೀನ ಕಾಲಕ್ಕೆ ಹೊಂದಿಸಿ ಲೆಕ್ಕಾಚಾರ ಮಾಡಬಹುದು. ಇಲ್ಲಿವರೆಗೆ ಅಂದ್ರೆ ಲಘು ಅಂತ ಬರುವಾಗ ನಮಗೆ ಸ್ವಲ್ಪ ಅಂದಾಜು ಮಾಡ್ಲಿಕ್ಕೆ ಸುಲಭ ಆಗ್ತದೆ. 2 ನಿಮಿಷ ಅಂತ ಹೇಳಿದ್ರೆ ಅಥವಾ ಕಾಷ್ಟ 8 ಸೆಕೆಂಡು ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಇದು ಅರ್ಥ ಆಗ್ತದೆ. ಆದ್ರೆ ಇದಕ್ಕೆ ಸರಿಯಾಗಿ ನಾವು ಇಲ್ಲಿ ಈ ಪರಮಾಣು ಸಮಯವನ್ನ ಒಂದು ವೇದದಲ್ಲಿ ಅಥವಾ ಶ್ರೀಮದ್ ಭಾಗವತದಲ್ಲಿ ಎಷ್ಟೊಂದು ಕಡಿಮೆಯಾದಂತಹ ಒಂದು ಸಣ್ಣದಾದಂತಹ ಸಮಯವನ್ನ ಯಾವ ರೀತಿಯಾಗಿ ತಿಳಿಸಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ತಿಳಿದುಕೊಳ್ಳುವುದು. ಈಗ ಮುಂದಕ್ಕೆ 8ನೇ ಶ್ಲೋಕ. ಲಘೂನಿ ವೈ ಸಮಾಮ್ನಾತ ದಶ ಪಂಚ ಚ ನಾಡಿಕಾ ತೇ ದ್ವೇ ಮುಹೂರ್ತ ಪ್ರಹರ ಷಡ್ಯಾಮ ಸಪ್ತವಾನೃಣಾಂ. ಆಗುವುದಿದ್ದು ಶೋಭಮಾತಾಜಿ. ಈಗ ಶುಭಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. 15 ಲಘುಗಳು ಸೇರಿ 1 ನಾಡಿಕವಾಗುತ್ತದೆ. ಅದನ್ನು ದಂಡವೆಂದು ಕರೆಯಲಾಗಿದೆ. 2 ದಂಡಗಳು ಸೇರಿ 1 ಮುಹೂರ್ತವಾಗುವ ಪ್ರಕಾರ 1 ಹಗಲು ಅಥವಾ 1 ರಾತ್ರಿಯ 4ನೇ 1 ಭಾಗವಾಗುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ.
ಹೀಗೆ ಇದನ್ನ ಈಗ ನಾಡಿಕವನ್ನ ಯಾವ ರೀತಿಯಾಗಿ ಅಳೆಯಬಹುದು ಅನ್ನೋದನ್ನ ಒಂದು ವಿಧಾನವನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದು 9ನೆಯ ಶ್ಲೋಕದಲ್ಲಿದೆ. ದ್ವಾದಶಾರ್ಧ ಫಲೋನ್ಮಾನಂ ಚತುರ್ಭಿಶ್ಚುತರಂಗುಲೈ ಸ್ವರ್ಣಮಾಶೈ ಕೃತಚ್ಛಿದ್ರಂ ಯಾವತ್ ಪ್ರಸ್ಥಲ ಜಲಪ್ಲುತಂ. ಲೀಲಾವತಿ ಮಾತಾಜಿ. ಸಂತರೂಪಿಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ: ಒಂದು ನಾಡಿಕ ಅಥವಾ ಒಂದು ದಂಡದ ಅಳತೆಯ ಪಾತ್ರೆಯನ್ನು 6 ಫಲತೂಕದ 14 ಔನ್ಸ್ ತಾಮ್ರದ ಪಾತ್ರೆಯಿಂದ ತಯಾರಿಸಬಹುದು. ಅದರಲ್ಲಿ 4 ಬೆರಳು ಉದ್ದದ ಮತ್ತು 4 ಮಾಷ ತೂಕದ ಚಿನ್ನದ ಸೂಜಿಯಿಂದ ರಂಧ್ರ ಕೊರೆಯಲಾಗುತ್ತದೆ. ಆ ಪಾತ್ರೆಯನ್ನು ನೀರಿನಲ್ಲಿ ಇರಿಸಿದಾಗ ಪಾತ್ರೆಯೊಳಗೆ ನೀರು ತುಂಬಿ ಉಕ್ಕಿ ಹರಿಯುವಷ್ಟು ಕಾಲವನ್ನು ಒಂದು ದಂಡವೆಂದು ಕರೆಯಲಾಗಿದೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಇಲ್ಲಿ ಪಾತ್ರೆ, ಈ ತಾಮ್ರದ ಪಾತ್ರೆಯನ್ನ ನಾವು ನೀರಿನಲ್ಲಿ ಇಟ್ಟಾಗ ಆ ಪಾತ್ರೆಯ ಒಳಗೆ ನೀರು ತುಂಬಬೇಕು. ನೀರು ತುಂಬಲಿಕ್ಕೆ ಇಷ್ಟು ಅಂತ ಹೇಳಿ ಸಮಯ ಬೇಕಾಗ್ತದೆ. ಆ ಸಮಯದ ಆಧಾರದ ಮೇಲೆ ನಾವು ಒಂದು ನಾಡಿಕವನ್ನ ಇಲ್ಲಿ ಅಳೆಯಲಿಕ್ಕೆ ಸಾಧ್ಯವಾಗ್ತದೆ. 10ನೆಯ ಶ್ಲೋಕ. ಮತ್ತೆ ನಿಮ್ಮ ಇಂಟರ್ನೆಟ್ ಸ್ವಲ್ಪ ಡೌನ್ ಇದೆ ಅನ್ಸುತ್ತೆ.